ಬಿಬಿಎಂಪಿಯಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳು ಆಡಿದ್ದೇ ಆಟ ಹೂಡಿದ್ದೇ ಗಾಳ ಅನ್ನೋ ಹಾಗಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆಗೆ ಡಾಂಬರೀಕರಣ ಹಾಕಿದ್ರೆ ಅದನ್ನ ಇನ್ಯಾರೋ ಖಾಸಗಿಯವರು ರಾತ್ರೋರಾತ್ರಿ ಅಗೆದು ಕೇಬಲ್ ಹಾಕೋದು, ಫೈಬರ್ ಹಾಕೋದನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ವಾರ್ಡ್ ಇಂಜಿನಿಯರ್ ಜೇಬಿಗೆ ಎಷ್ಟು ಕಾಂಚನ ಸೇರ್ತಿದೆ ಇವರಿಂದಾಗಿ? ರಾಜ್ ನ್ಯೂಸ್ ಬಯಲು ಮಾಡ್ತಾ ಇದೆ ಅಧಿಕಾರಿಗಳ ಈ ಕಣ್ಣ ಮುಚ್ಚಾಲೆಯ ಕಳ್ಳಾಟ. ಓವರ್ ನೈಟ್ ರಸ್ತೆ ಅಗಿದು ಕೇಬಲ್ ಅಳವಡಿಕೆ, ಕಣ್ಮುಚ್ಚಿ ಕುಳಿತ್ರ ವಾರ್ಡ್ ಇಂಜಿನಿಯರ್ಸ್. ಪುಲಕೇಶಿ ನಗರ ವಾರ್ಡ್ನ ಲ್ಯಾವಲ್ಲೈ ರಸ್ತೆಗಳಲ್ಲಿ ಕೇಬಲ್ ಅಳವಡಿಕೆ. ರಾಜ್ ನ್ಯೂಸ್ ಬಯಲು ಮಾಡುತ್ತಿದೆ ಅಧಿಕಾರಿಗಳ ಕಳ್ಳಾಟ. ನೀವೇನಾದ್ರೂ ರಸ್ತೆಯಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಸಬೇಕಾದ್ರೆ ಅದಕ್ಕೆ ವಾರ್ಡ್ ಇಂಜಿನಿಯರ್ ಅವರ ಪರ್ಮಿಷನ್ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಕ್ರಿಮಿನಲ್ ಕೇಸ್ ಬೀಳುತ್ತೆ ಅನ್ನೋ ಕಾನೂನು ಜಾರಿಗೆ ತಂದಿದ್ರು ಕೂಡ ಕೆಲವು ಕಡೆ ಇಂತಹ ಮಾಫಿಯಾ ನಡೆಯುತ್ತಲೇ ಇದೆ ನೋಡಿ. ಪುಲಕೇಶಿ ನಗರ ವಾರ್ಡ್ನ ಲ್ಯಾವಲ್ಲಿ ಹಾಗೂ ಅಕ್ಕಪಕ್ಕದ ರಸ್ತೆಗಳಲ್ಲಿ ಖಾಸಗಿ ಕಂಪನಿಯ ಕೆಲವು ವ್ಯಕ್ತಿಗಳು ರಸ್ತೆಗಳನ್ನ ಅಗೆದು ಕೇಬಲ್ ಫೈಬರ್ಗಳನ್ನ ಅಳವಡಿಸುತ್ತಿದ್ದಾರೆ. ರಾತ್ರೋರಾತ್ರಿ ಬಂದು ಈ ರೀತಿಯ ಕೇಬಲ್ ಅಳವಡಿಸಿ ಎಸ್ಕೇಪ್ ಆಗ್ತಿದ್ದಾರೆ. ಇದನ್ನ ಅಂಗಡಿಯವರು ಪ್ರಶ್ನೆ ಮಾಡಿದ್ರೆ ಧಮಕಿ ಹಾಕ್ತಾರಂತೆ. ಇನ್ನು ರಾಜ್ ನ್ಯೂಸ್ ತಂಡ ಎಂಟ್ರಿ ಕೊಡ್ತದಂಗೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಇಂಜಿನಿಯರ್ಗೆ ಕಾಲ್ ಮಾಡಿದೆ ತಡ, ನಾನ್ ರೀಚಬಲ್ ಮಾಡಿಕೊಂಡು ಅವಿತು ಕುಳಿತಿದ್ದಾರೆ. ಒಂದು ವೇಳೆ ಪರ್ಮಿಷನ್ ಇದ್ದಿದ್ರೆ ಯಾಕೆ ಈ ರೀತಿಯಾಗಿ ಕದ್ದು ಮುಚ್ಚಿ ಕೆಲಸ ಮಾಡ್ತಿದ್ರು ಅಲ್ವಾ? ಈ ಮೊದಲು ರಸ್ತೆಗಳನ್ನ ಅಗೆದು ಹಾಗೆ ಬಿಟ್ಟು ಹೋಗ್ತಿದ್ರು. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗುತ್ತಿದ್ದು, ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಕಡ್ಡಾಯವಾಗಿ ಪರ್ಮಿಷನ್ ತೆಗೆದುಕೊಳ್ಳಬೇಕು, ಕಾಮಗಾರಿ ಮುಗಿದ ಮೇಲೆ ಡಾಂಬರೀಕರಣ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಕೆಲವು ಬಾರಿ ರಸ್ತೆ ಅಗೆದ ನಂತರ BWSSB, ಬೆಸ್ಕಾಂ ಅಧಿಕಾರಿಗಳು ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸಿ ಎಸ್ಕೇಪ್ ಆಗ್ತಿದ್ರು. ಇದೆಲ್ಲ ಕಿರಿಕಿರಿ ತಪ್ಪಿಸಲು ಜನಕ್ಕೆ ಅನುಕೂಲವಾಗಲಿಕ್ಕೆ ಹಾಗೂ ಹಣ ಪೋಲಾಗುವುದನ್ನು ತಪ್ಪಿಸಲು ಮುಂದಾಗಿದೆ. ಅಧಿಕಾರಿಗಳ ಕಳ್ಳಾಟ ಹಾಗೂ ಖಾಸಗಿಯವರ ಹೊಂದಾಣಿಕೆ ಮಾಫಿಯಾದ ಕರಾಳ ಮುಖವನ್ನ ಬಿಚ್ಚಿಡಲಿದೆ ನಿಮ್ಮ ರಾಜ್ ನ್ಯೂಸ್.